ಹಾಯ್ ಹಲೋ ಎವ್ರಿವನ್. ನಾನಿವತ್ತು ಮಾಡ್ತಾ ಇರೋ ಅಡುಗೆ ಜೀರಾ ರೈಸ್ ಮತ್ತು ದಾಲ್ ಫ್ರೈ. ಇವಾಗ ಮೊದಲನೇದಾಗಿ ದಾಲ್ ಫ್ರೈ ಮಾಡೋದಕ್ಕೆ ನಾನಿಲ್ಲಿ 3 ಥರ ಬೇಳೆ ತೊಗೊಂಡಿದ್ದೀನಿ. ಮಸೂರ್ ದಾಲು, ತೊಗರಿ ಬೇಳೆ ಮತ್ತು ಹೆಸರು ಬೇಳೆ 3 ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಒಂದು ಬೇಳೆನೂ ಯೂಸ್ ಮಾಡ್ಕೋಬೋದು. ಇದರಲ್ಲಿ ನಾನು 3 ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ನೆನೆಸಿಟ್ಟು ಇವಾಗ ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ. ವಿಷಲ್ ಹಾಕಿಸ್ಕೋಬೇಕು. ಅದಕ್ಕೆ ಇದಕ್ಕೊಂದು ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. 1-2 ಗ್ಲಾಸ್ನ ಸಮ ಪ್ರಮಾಣದಲ್ಲಿ 3 ಬೇಳೆನ ತೊಗೊಂಡಿರೋದು. ಇವಾಗ ಅದಕ್ಕೊಂದು 3-4 ಹಸಿಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ಬೇಯಿಸ್ಕೊಳ್ಳೋದಕ್ಕೆ. ಸ್ವಲ್ಪ ಅರಿಶಿನ ಪುಡಿ, ಒಂದು ಅರ್ಧ ಚಮಚ ಆಯಿಲು. ಇವಾಗ ಕುಕ್ಕರ್ ಮುಚ್ಕೋತಾ ಇದ್ದೀನಿ. ಒಂದು 3-4 ವಿಷಲ್ ಹಾಕಿಸ್ಕೊಂಡ್ರೆ ಸಾಕು. ಸ್ವಲ್ಪ ಮೆತ್ತಗಾಗಬೇಕಷ್ಟೇ, ನೋಡ್ಕೊಂಡು ವಿಷಲ್ ಹಾಕಿಸ್ಕೊಳ್ಳಿ ಅಷ್ಟೆ. ಇವಾಗ ಈ ಬೇಳೆ ಬೆಂದಿದೆ. ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೊಂದು 2 ಚಮಚ ಆಗುವಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ನಾನು ಸ್ವಲ್ಪ ಕಮ್ಮಿನೇ ಆಯಿಲ್ ಹಾಕಿದ್ದೀನಿ. ನೀವು ಜಾಸ್ತಿ ಬೇಕಾದರೆ ಜಾಸ್ತಿನೂ ಹಾಕ್ಕೋಬೋದು. ಒಂದು 7-8 ಎಸ್ಲು ಬೆಳ್ಳುಳ್ಳಿ ಮತ್ತು 1 ಇಂಚು ಶುಂಠಿ ಜಜ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆಗಲಿ, ಸ್ವಲ್ಪ ಕೆಂಪಗಾಗಬೇಕು. ಕೆಂಪಗಾಗಿದೆ ಇದು. ಇವಾಗ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದು ಸ್ವಲ್ಪ ಫ್ರೈ ಆಗಿದೆ. ಇವಾಗ ಟೊಮೆಟೊ ಹಾಕ್ಕೋತಾ ಇದ್ದೀನಿ. ನಾನು ಮೀಡಿಯಮ್ ಸೈಜ್ 2 ಈರುಳ್ಳಿ 2 ಟೊಮೆಟೊ ತೊಗೊಂಡಿದ್ದೀನಿ. ನೀವು ನಿಮ್ಮ ಇದಕ್ಕೆ ಅನುಸಾರವಾಗಿ ಎಷ್ಟು ಬೇಕೋ ತೊಗೋಬೋದು. ಬೇಳೆ ಜಾಸ್ತಿ ಇದ್ದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಆ್ಯಕ್ಚುಲಿ ಹಸಿಮೆಣಸಿನ್ಕಾಯಿನ ಬೇಯಿಸುವಾಗಲೇ ಹಾಕ್ಕೊಂಡು ಬಿಟ್ಟಿದ್ದೀನಿ, ಬೇಳೆ ಬೇಯಿಸುವಾಗ. ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಬೇಗ ಮೆತ್ತಗಾಗುತ್ತೆ ಉಪ್ಪು ಹಾಕ್ಕೊಂಡ್ರೆ.
ಒಂದು 2 ಚಿಟಿಕೆ ಹಾಕೋಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಇದು ಹೋಮ್ ಮೇಡ್ ಗರಂ ಮಸಾಲ. ಇದನ್ನು ಇನ್ನೊಂದು ಸಲ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಒಂದು 2 ಚಿಟಿಕೆ ಸಾಕು ಫ್ಲೇವರಿಗಷ್ಟೇ. ಇವಾಗ ಇದಾಗಿದೆ. ಇವಾಗ ಇದು ಆಫ್ ಮಾಡ್ಕೊಳ್ಳೋಣ. ಇವಾಗ ಬೇಳೆ ಬೇಯಿಸ್ಕೊಂಡಿದೆಯಲ್ಲ, ಇದಕ್ಕೆ ಅದನ್ನು ಹಾಕಿ ಒಂದು ಸ್ವಲ್ಪ ಕುದಿಸ್ಕೊಳ್ಳೋಣ. ತುಂಬ ಗಟ್ಟಿಯಾಗಿ ಬಂದಿದೆ. ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇವಾಗ ಇದು ಕುದಿ ಬರ್ತಾ ಇದೆ. ಇದಕ್ಕೆ ಕಸ್ತೂರಿ ಮೇಥಿ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ. ಇವಾಗ ಇದಾಗಿದೆ, ಆಫ್ ಮಾಡ್ಕೊಳ್ಳೋಣ. ಇವಾಗ ಇನ್ನೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಅದಕ್ಕೆ ಸೌಟು ಇಟ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೋತಾ ಇದ್ದೀನಿ. ಜಾಸ್ತಿ ಬೇಡ, ಸ್ವಲ್ಪ ಸಾಕು. ಆಯಿಲ್ ಬಿಸಿ ಆಗಲಿ ಸ್ವಲ್ಪ. ಈಗ ಆಯಿಲ್ ಬಿಸಿಯಾಗಿದೆ. ಸ್ವಲ್ಪ ಜೀರಾ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಬೇಳೆ ಎಲ್ಲ ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ಕಿಗೆಲ್ಲ ಒಳ್ಳೆಯದಾಗುತ್ತೆ. ಈಗ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು. ಇದಿಷ್ಟೇ ಸಾಕು. ಇವಾಗ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ ಇದನ್ನು.
ನೋಡಿ, ಇದು ಇವಾಗ ರೆಡಿಯಾಗಿದೆ. ಜೀರಾ ರೈಸ್ಗೆ ದಾಲ್ ಹೇಗೆ ಮಾಡೋದಂತ ತೋರಿಸಿದ್ದೀನಿ, ನೀವು ಮಾಡ್ಕೊಳ್ಳಿ ಇದನ್ನು. ಇದು ಚಪಾತಿಗೆ, ದೋಸೆಗೆ, ವೈಟ್ ರೈಸಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇವಾಗ ಕೇಟರಿಂಗ್ ಶೈಲಿಯಲ್ಲಿ ನಾನು ಜೀರಾ ರೈಸ್ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಒಂದು 2 ಹಿಡಿ ಆಗುವಷ್ಟು ಕಾಯಿ ತುರಿ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಇವಾಗ 1 ಇಂಚ್ ಆಗುವಷ್ಟು ಶುಂಠಿ ತೊಗೋತಾ ಇದ್ದೀನಿ. 1 ಇಂಚ್ ಶುಂಠಿ ಹಾಕ್ಕೊಂಡಿದ್ದೀನಿ. ಅದನ್ನೀಗ ನೈಸಾಗಿ ರುಬ್ಕೊಂಡು ಬರೋಣ. ನಾನು ಜೀರಾ ರೈಸ್ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ. ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದು ಕುಕ್ಕರ್ ಕಾದಿದೆ. ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬರೀ ತುಪ್ಪನೂ ಹಾಕ್ಕೋಬೋದು. ತುಪ್ಪ ಕಾಯಲಿ ಸ್ವಲ್ಪ. ನಾನು 2 ಗ್ಲಾಸ್ ಅಕ್ಕಿಗೆ ಇಲ್ಲಿ ಜೀರಾ ರೈಸ್ ಮಾಡ್ತಾ ಇರೋದು. ಜೀರಾ ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ. 1 ಹಿಡಿ ಆಗುವಷ್ಟು ಹಾಕಿದ್ದೀನಿ ನಾನು. ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ಒಂದು ಗಡ್ಡೆ ಜಾಸ್ತಿನೇ ಇದೆ ಇದರಲ್ಲಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಬೇಕು. ಚಕ್ಕೆ ಹಾಕ್ತಾ ಇದ್ದೀನಿ 1 ಪೀಸ್. ಎರಡು ಏಲಕ್ಕಿ, 2 ಲವಂಗ, ಒಂದು ಪಲಾವ್ ಎಲೆ ಹಾಕ್ತಾ ಇದ್ದೀನಿ. ತುಂಬ ಮಸಾಲ ಹೆವಿ ಇರಬಾರ್ದು, ಲೈಟ್ ಆಗಿರಬೇಕು. ಇವಾಗ ಕಟ್ ಮಾಡ್ಕೊಂಡಿರೋದು ಈರುಳ್ಳಿ ಹಾಕ್ತಾ ಇದ್ದೀನಿ. ಮೀಡಿಯಮ್ ಸೈಜ್ 2 ಈರುಳ್ಳಿ, ಒಂದು 3 ರಿಂದ 4 ಹಸಿಮೆಣಸಿನ್ಕಾಯಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಇದು ಫ್ರೈ ಆಗಿದೆ. ನಾನು ಆವಾಗಲೇ ಕೊಬ್ಬರಿ ತುರಿ ಮತ್ತು 1 ಇಂಚ್ ಆಗೋ ಶುಂಠಿನ ರುಬ್ಬಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ ಈಗ. ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಇವಾಗ ಸಾಕು, ಇವಾಗ ಫ್ರೈ ಆಗಿರೋದ್ರಿಂದ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ತುಂಬ ಜಾಸ್ತಿ ಏನು ಬೇಡ ದಾಲ್ ಇರೋದ್ರಿಂದ.
ಸ್ವಲ್ಪ ನೀರು ಬಿಸಿ ಆಗಲಿ, ಕುದಿ ಬರಲಿ. ನೀರು ಬಿಸಿಯಾಗಿದೆ. ಇವಾಗ ಇದಕ್ಕೆ ಅಕ್ಕಿ ತೊಳೆದಿಟ್ಕೊಂಡಿರೋದನ್ನ ಹಾಕೋತಾ ಇದ್ದೀನಿ. ಇವಾಗ ಇದು ಕುದೀತಾ ಇದೆ. ಇವಾಗ ಮೇಲಿಂದ 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಕುಕ್ಕರ್ ಕ್ಲೋಸ್ ಮಾಡ್ಕೊಳ್ಳೋಣ. 3 ವಿಜಲ್ ಆಗಬೇಕು, ಆಮೇಲೆ ನೋಡೋಣ ಹೇಗಿದೆ ಅಂತ. ಇವಾಗ ಜೀರಾ ರೈಸ್ ರೆಡಿಯಾಗಿದೆ. ಉದುರಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನೀವು ಇದೇ ಥರ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರ ಹೊಸಬರಿಗೆ ನೋಡಿ, ಈ ಥರ ತುಂಬ ಚೆನ್ನಾಗಿ ಬಂದಿದೆ, ಉದುರಾಗಿ ಬಂದಿದೆ ರೈಸು.